ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಇವತ್ತು ಮಾತ್ರ ನಾವು KE ಅವ್ರನ್ನ ಅಪ್ರಿಷಿಯೇಟ್ ಮಾಡಲೇಬೇಕು. 6 ಗಂಟೆಯ ಒಳಗಡೆ ಬಿಡ್ತೀನಿ ಅಂತ ಹೇಳಿದವರು ಎಕ್ಸಾಕ್ಟಾಗಿ ಆಲ್ಮೋಸ್ಟ್ 5:25 ಅಥವಾ 5:30ಕ್ಕೆ ಬಿಟ್ಬಿಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ವೆರಿ ಗುಡ್ KE. ವಿ ಆರ್ ವೆರಿ ಹ್ಯಾಪಿ ವಿತ್ ದ ವೇ ಯು ಹ್ಯಾವ್ ಅನೌನ್ಸ್ ದ ರಿಸಲ್ಟ್. ಇಷ್ಟು ಮಾತ್ರ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಈಗ ಬಹಳ ಇಂಪಾರ್ಟೆಂಟ್ ಅಂತ ಅಂದರೆ ಹೇಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು ನೋಡಬೇಕು. ಸೊ ನೀವು KE ವೆಬ್ಸೈಟಿಗೆ ಹೋದ ಮೇಲೆ UGCET 2024 ಅಂಥೇಳಿ ಅಡ್ಮಿಷನ್ಸ್ ಅಂತ ಏನು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ಪ್ರವೇಶ ಅಂತ ಕಾಣಿಸ್ತಾ ಇದೆ, ಇಲ್ಲಿಗೆ ಹೋಗಿ ಸೆಲೆಕ್ಟ್ ಮಾಡಿದ ಮೇಲೆ ಅಣುಕು ಸೀಟು ಹಂಚಿಕೆ ಫಲಿತಾಂಶ ಅಂತ ಇದೆ. ಅದಾದಮೇಲೆ CET ನಂಬರ್ ಹಾಕಬೇಕು. CET ನಂಬರ್ ಯಾವ್ದು ಹಾಕಬೇಕಾಗಾದ್ರೆ CET ನಂಬರ್ ಯಾವ್ದು ಹಾಕಬೇಕು ಅಂದರೆ ಅದನ್ನು ಕೂಡ ತೋರಿಸ್ತೀನಿ ನೋಡಿ. ನಿಮ್ಮ ದ ಹೋಲ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮಗೆ ಇಲ್ಲಿ ಆಪ್ಷನ್ ಎಂಟ್ರಿ CET ನಂಬರ್ ಅಂತ ಇದೆ. ನೀವು CET ಅಪ್ಲಿಕೇಶನ್ ನಂಬರ್ ಹಾಕೋದಲ್ಲ, CET ನಂಬರ್ ಅಂತ ಇದೆ. ಫಾರ್ ಎಕ್ಸಾಂಪಲ್ AZ123 VM234 ಈ ರೀತಿಯಾಗಿ ನಂಬರ್ಸ್ ಇರ್ತದೆ, ಹೌದಾ? ಆ ಆಪ್ಷನ್ ಎಂಟ್ರಿ CET ನಂಬರ್ನ ಈ ಜಾಗದಲ್ಲಿ ಹಾಕಿಬಿಟ್ಟು ಸಬ್ಮಿಟ್ ಅಂತ ಮಾಡಿದರೆ ನಿಮಗೆ ನಿಮ್ಮ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರ್ತದೆ. ಎರಡನೇದಾಗಿ ಮಾಕ್ ಅಲಾಟ್ಮೆಂಟ್ ಬಂದಮೇಲೆ ಮುಂದೇನು ಮಾಡಬೇಕು? ಮಾಕ್ ಅಲಾಟ್ಮೆಂಟ್ ಬಂದಮೇಲೆ ಮುಂದೇನು ಮಾಡಬೇಕು ಅಂತ ಅಂದರೆ KE ಅವರು ಎಡಿಟ್ ಮಾಡೋದಕ್ಕೆ ಒಂದು ಲಿಂಕನ್ನು ಕೊಡ್ತಾರೆ. ಸೊ ಆ ಲಿಂಕನ್ನು ಯೂಸ್ ಮಾಡಿಬಿಟ್ಟು ನೀವು ನಿಮ್ಮ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಕಾಲೇಜಸ್ಗಳನ್ನು ಆ್ಯಡ್ ಮಾಡ್ಕೋಬೋದು, ಡಿಲೀಟ್ ಮಾಡ್ಕೊಳ್ಬೋದು, ಚೇಂಜಸ್ ಮಾಡ್ಕೊಳ್ಬೋದು, ನಿಮಗೆ ಬಿಟ್ಟಿದ್ದು. ಓಕೆ, ಸೊ ಅದಕ್ಕೆ ಲಾಸ್ಟ್ ಡೇಟ್ ಯಾವುದು, ಏನು ಕತೆ ಅವೆಲ್ಲ ಮುಂದೆ ನೋಡೋಣಂತೆ. ಯಾಕಂದರೆ ಈ ವರ್ಷ KE ಅವರು KCETಗೆ ಸಂಬಂಧಪಟ್ಟಾಗ 2 ಮಾಕ್ ಅಲಾಟ್ಮೆಂಟ್ ಬಿಡ್ತೀನಿ ಅಂತ ಹೇಳಿದ್ದಾರೆ. ಒಂದು ಮಾಕ್ ಅಲಾಟ್ಮೆಂಟಲ್ಲಿ ನಿಮಗೆ ಇವತ್ತು ಬಂದಿದೆ. ಇನ್ನೊಂದು ಮಾಕ್ ಅಲಾಟ್ಮೆಂಟ್ ಈಗ ನೀಟ್ದವರಿಗೆ ಆಪ್ಷನ್ ಎಂಟ್ರಿಗೆ ಟೈಮನ್ನು ಕೊಡ್ತಾರೆ. ಅದು ಮೇ ಬಿ ಮಂಡೇ ಟ್ಯೂಸ್ಡೇ ಹಂಗೆ ಸ್ಟಾರ್ಟ್ ಮಾಡ್ಬೋದು. ಸೊ ಅದಾದ ಮೇಲೆ ಒಂದು ಮಾಕ್ ಅಲಾಟ್ಮೆಂಟ್ ಕೊಡ್ತಾರೆ. ಸೊ ಆ ಮಾಕ್ ಅಲಾಟ್ಮೆಂಟ್ ಜೊತೆ ನಿಮಗೆ CET ಅವರಿಗೆ ಇನ್ನೊಂದು ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಮಾಡ್ತಾರೆ. ಸೊ ಅದು ನಿಮಗೆ ಅನೌನ್ಸ್ ಆದಮೇಲೆ ಅಲ್ಲಿಂದ ಮತ್ತೆ ನೀವು ಚೇಂಜಸ್ಗಳನ್ನು ಮಾಡ್ಕೊಳ್ಬೋದು. ಸೊ ಈ ರೀತಿಯಾಗಿ ನಿಮಗೆ 2 ಅವಕಾಶವನ್ನು ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರೋದು. ಒಂದನೇದಾಗಿ ಗೊತ್ತಿರಲಿ, ಬಹಳ ಇಂಪಾರ್ಟೆಂಟು, ಈಗ ಬಂದಿರುವಂಥ ಫಲಿತಾಂಶ ಇದು ಫೈನಲ್ ಅಲ್ಲ. ಇದೇ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಗ್ತದ ಅಂತನೂ ಅಲ್ಲ, ಸಿಗೋದಿಲ್ಲ ಅಂತನೂ ಅಲ್ಲ. ಹಾಗಂತೇಳಿ ನೀವು ಏನೂ ಚೇಂಜಸ್ ಮಾಡಿಕೊಳ್ಳಿಲ್ಲ ಅಂತಂದರೂ ಕೂಡ ನಿಮಗಿಂತ ಮೇಲ್ಗಡೆ ಇದ್ದವರು ಕೆಳಗಡೆ ಇದ್ದವರು ಚೇಂಜ್ ಮಾಡಿಕೊಂಡಾಗ ಡೆಫಿನೆಟ್ಲಿ ಅದು ನಿಮಗೆ ಇಫೆಕ್ಟ್ ಆಗ್ತದ ಅನ್ನೋದು ಗೊತ್ತಿರಲಿ. ಮೂರನೇದಾಗಿ ಯಾರ್ಯಾರು ಈಗ ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು ನೋಡ್ಕೊಂಡಿದ್ದೀರಿ ಅದರಲ್ಲಿ ಕಾಲೇಜಸ್ಗಳು ಅಲಾಟ್ ಆಗಿಲ್ಲ. ಓಕೆ, ಇನ್ನೊಂದು ಇಂಪಾರ್ಟೆಂಟ್, ನೀವು ಈ ರೀತಿ ಮಾಡಿದಾಗ CET ನಂಬರ್ ಹಾಕಿದಾಗ ನಿಮಗೆ ಏನೂ ರಿಸಲ್ಟ್ ತೋರಿಸದೇ ಇರ್ಬೋದು. ಆವಾಗ ನೀವು ರಿಫ್ರೆಶ್ ಮಾಡಿ. ಇಲ್ಲಿ ರಿಫ್ರೆಶ್ ಅಂತ ಕಾಣಿಸ್ತದೆ, ಮೊಬೈಲಲ್ಲಾದರೂ ಒಂದ್ಸಲ ಹಿಂಗೆ ಕೆಳಗೆರಿ ಎಳೀರಿ. ಸೊ ರಿಫ್ರೆಶ್ ಆಗ್ತದೆ. ರಿಫ್ರೆಶ್ ಆದಮೇಲೆ ನಿಮಗೆ ರಿಸಲ್ಟ್ ಓಪನ್ ಆಗ್ತದೆ. ಓಕೆ, ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಷ್ಟಕ್ಕೂ ಮೀರಿ ನಿಮಗೇನಾದರೂ ಯು ಹ್ಯಾವ್ ನಾಟ್ ಅಲಾಟೆಡ್ ವಿತ್ ಎನಿ ಸೀಟ್ ಅಂತ ಬಂದರೆ ರೆಡ್ ಡಿಂಕಲ್ ತೋರಿಸ್ತಾರೆ ಅವರು, ಡೇಂಜರ್. ಸೊ ಹಾಗೆ ಬಂದರೆ ಮೀನಿಂಗ್ ಏನಂತಂದರೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನೊಂದಷ್ಟು ಕಾಲೇಜಸ್ಗಳನ್ನು ನೀವು ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಆ್ಯಡ್ ಮಾಡಿಕೊಳ್ಳಬೇಕು. ಇನ್ನೊಂದಷ್ಟು ಕಾಲೇಜಸ್ಗಳನ್ನು, ಕೋರ್ಸಸ್ಗಳನ್ನು ನೀವು ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಆ್ಯಡ್ ಮಾಡಿಕೊಳ್ಬೇಕು ಅನ್ನೋದು ಗೊತ್ತಿರಲಿ. ಸೊ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಸೆಕೆಂಡ್ ಮಾಕ್ ಅಲಾಟ್ಮೆಂಟಿಗೆ ವೇಟ್ ಮಾಡಿ. ಆವಾಗಲೂ ಸಿಗಲಿಲ್ವಾ ಇನ್ನೊಂದಷ್ಟು ಕಾಲೇಜಸ್ಗಳನ್ನು ಆ್ಯಡ್ ಮಾಡಿ. ಸೊ ಈ ರೀತಿಯಾಗಿ ನೀವು ನಿಮ್ಮ ಮಾಕ್ ಅಲಾಟ್ಮೆಂಟನ್ನು ಚೇಂಜಸ್ ಮಾಡ್ಕೊಳ್ಬೋದು. ಸೊ ನನ್ನ ಒಂದು ಸಜೆಷನ್ ಏನಂದರೆ, ಈಗ ಯಾರಿಗೆ ಸೀಟೇ ಸಿಕ್ಕಿಲ್ಲ ಅಂಥವರು ಈಗ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಅಂದರೆ ಫಸ್ಟ್ ಮಾಕ್ ಅಲಾಟ್ಮೆಂಟ್ ಈಗ ಬಿಟ್ಟಿದ್ದಾರಲ್ಲ, ಇದಾದಮೇಲೆ ಎಡಿಟಿಂಗ್ ಬಿಡ್ತಾರೆ, ನೀವು ಚೇಂಜ್ ಮಾಡ್ಕೊಳ್ಳಿ, ಆ್ಯಡ್ ಮಾಡ್ಕೊಳ್ಳಿ, ಕಾಲೇಜಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಸೊ ಯಾರ್ಯಾರು ಆಲ್ರೆಡಿ ನಿಮಗೆ ಸೀಟ್ ಅಲಾಟ್ ಆಗಿದೆ ನೀವು ಏನು ಎಡಿಟ್ ಮಾಡ್ಕೊಳ್ಳೋದಕ್ಕೆ ಈಗ ಹೋಗಬೇಡಿ. ಯಾಕಂತಂದರೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟಲ್ಲಿ ಭಾಳ ಚೇಂಜಸ್ಗಳಾಗ್ತದೆ. ಮತ್ತೆ ನೀವೀಗ ಎಡಿಟ್ ಮಾಡಿಕೊಂಡ್ರೂ ಕೂಡ ಮತ್ತೆ ಅಲ್ಲಿ ಚೇಂಜಸ್ ಆಗುವಂಥ ಸಾಧ್ಯತೆಗಳಿವೆ. ಅದಕ್ಕೆ ನನ್ನ ಸಜೆಷನು ಅಲ್ಲಿ ಚೇಂಜಸ್ ಆಗೋದ್ರಿಂದ ಸೆಕೆಂಡ್ ಅಲಾಟ್ಮೆಂಟ್ ಆದಮೇಲೆ ಅಂದರೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಫಾರ್ CET, ನೀಟ್ದವ್ರಿಗೆ ಒಂದೇ, ಬಟ್ CET ಅವರಿಗೆ 2, CET ಅವರಿಗೆ ಎರಡನೇದಾದ ಮೇಲೆ ನೀವು ಚೇಂಜಸ್ಗಳನ್ನು ಮಾಡ್ಕೊಳ್ಳಿ. ಅಲ್ಲಿ ಮತ್ತೆ ನಿಮಗೆ 3-4 ಡೇಸ್ ಟೈಮ್ ಕೊಟ್ಟಿರ್ತಾರೆ, ಅಲ್ಲಿ ಚೇಂಜಸ್ಗಳನ್ನು ಮಾಡ್ಕೊಳ್ಳಿ. ಅಲ್ಲಿ ಮಾಡಿಕೊಂಡ್ರೆ ಅದು ಮೋರ್ ಇಫೆಕ್ಟಿವ್ ಆಗಿರ್ತದ ಅನ್ನೋದು ನನ್ನದೊಂದು ಅಭಿಪ್ರಾಯ. ಈಗೂ ಮಾಡ್ಕೊಳ್ಬೋದು, ನೀವು ಮಾಡ್ಕೋಬೇಡಿ ಅಂತ ಅಲ್ಲ, ಮಾಡಿಕೊಂಡ್ರೂ ಕೂಡ ಸೆಕೆಂಡ್ ಮಾಕ್ ಅಲಾಟ್ಮೆಂಟಲ್ಲಿ ಚೇಂಜ್ ಆಗ್ಬೋದು. ಅದಾದಮೇಲೆ ಮತ್ತೆ ಮಾಡ್ಕೋಬೇಕು. ಸೊ ಇಲ್ಲ ಸರ್ ನಾನು ಅದಾದಮೇಲೆ ಮಾಡ್ಕೋತೀನಿ ಅಂದರೆ ನನ್ನ ಅಭಿಪ್ರಾಯ ಕೇಳಿದರೆ ದ್ಯಾಟ್ ಈಸ್ ಅ ಬೆಟರ್ ಆಪ್ಷನ್. ಎರಡನೇ ಮಾಕ್ ಅಲಾಟ್ಮೆಂಟ್ ಬಂದ ಮೇಲೆ ನೀವು ಚೇಂಜಸ್ ಮಾಡಿಕೊಂಡ್ರೆ ದ್ಯಾಟ್ ಈಸ್ ಅ ಬೆಟರ್ ಆಪ್ಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟು ಇವತ್ತಿನ ಒಂದು ಅಪ್ಡೇಟ್. ವೆರಿ ಇಂಪಾರ್ಟೆಂಟ್. CET ಇವತ್ತು KE ಅವ್ರನ್ನ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಯಾವಾಗಲೂ ಏನೇನು ಹೇಳ್ಕೊತಿರೋದಕ್ಕಾಗೋದಿಲ್ಲ. ವೆರಿ ಗುಡ್ KE. ಇದೇ ರೀತಿ ನೀವು ಹೇಳಿರುವಂಥ ಡೇಟಿಗೆ ಅಟ್ಲೀಸ್ಟ್ ಒಂದು 2 ಸಾರಿ ಎಕ್ಸ್ಟೆಂಡ್ ಆದಮೇಲಾದರೂ ಕೂಡ ಆ ಪರ್ಟಿಕ್ಯುಲರ್ ಡೇಟಿಗೆ ನೀವು ಸ್ಟಿಕ್ ಆಗಿರೋದು ಬಹಳ ಖುಷಿಯನ್ನು ಉಂಟು ಮಾಡಿದೆ. ಇದೇ ರೀತಿ ಮುಂದೂ ಕೂಡ ಆಗಲಿ ಅಂತ ಬೇಡ್ಕೊಳ್ಳೋಣಂತೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.